ಓಕೆ, ನಮಸ್ಕಾರ. ನಾನು ಶ್ರೀಧರ್ ಭಟ್, ಕೊಯಂಬತ್ತೂರಿನ ತಿರುಮಲಾರ್ ಸಿದ್ಧರ್ ಪೀಠಂ ಇಲ್ಲಿಯ ಶಿವಯೋಗಿ ಶಿವರಾಜನವರ ಶಿಷ್ಯ. ಈ ಹಿಂದೆ ಶೈವ ಸಿದ್ಧಾಂತದ ಬಗ್ಗೆ ಹೇಳಿದ್ದೆ. ಹಾಗೆ ಶೈವ ಸಿದ್ಧಾಂತದಲ್ಲಿ ಆತ್ಮದ ತತ್ವ, ಆತ್ಮದ ಉಗಮ ಮತ್ತೆ ಆತ್ಮದ ಸಂಸ್ಕಾರ. ಇವತ್ತು ಆತ್ಮ ಹೇಗೆ, ಗುರು ಏನ್ ಮಾಡ್ತಾನೆ, ಶಿಷ್ಯನಿಗೆ ಏನ್ ಮಾಡ್ತಾನೆ ಅಂತ ಹೇಳೋದನ್ನ ಇವತ್ತು 3 ತತ್ವಗಳನ್ನು ಹೇಳಿದ್ದೆ. ಇವತ್ತು 4ನೇ ಸೂತ್ರ. ಮಾನವ ಈ ಆತ್ಮತತ್ವ ಪ್ರಕಾಶಿತವಾಗಬೇಕಾದ್ರೆ ಅದರ ಅನುಭವ ಅವನಿಗೆ ಆಗ್ಬೇಕು. ಅನುಭವ ಆಗ್ಬೇಕಿದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಜೊತೆಯಲ್ಲಿ ಶಿವಾನುಗ್ರಹ ಬೇಕು. ಆ ಅನುಭವಕ್ಕೆ ಬಂದಾಗ ಏನಾಗ್ತದೆ, ಅದು ರಿಫ್ಲೆಕ್ಟ್ ಆಗ್ತದೆ. ಆಗ ಗುರುವಿನ ಸ್ಥಾನ ಬರ್ತದೆ. ಗುರು ತನ್ನನ್ನು ಮೇಲಕ್ಕೆ ಎತ್ತುತ್ತಾನೆ. ಮೇಲಕ್ಕೆ ಎತ್ತುವುದು ಅಂತ ಹೇಳಿದ್ರೆ ಹೇಗೆ, ಶಿವನ ಅನುಗ್ರಹ ಆದ ಹಾಗೆ ನೋಡಿಕೊಳ್ಳುವುದು. ಶಿವನನ್ನು ತಿಳಿಯಲು ಸಾಧ್ಯ ಇಲ್ಲ, ಆದ್ರೆ ಅದಕ್ಕೆ ಆ ಶಿವನ ಅದನ್ನು ಅನುಭವಕ್ಕೆ ಬರುವ ಹಾಗೆ, ಅಷ್ಟಾಂಗ ಯೋಗದಲ್ಲಿರುವ ಹಾಗೆ ಶಿವಯೋಗದಲ್ಲಿ ಪ್ರತ್ಯಾಹಾರ, ಧಾರಣ, ಸಮಾಧಿ ಈ ಸ್ಥಿತಿಗೆ ಹೋಗ್ತಾನೆ. ಸಮಾಧಿ ಸ್ಥಿತಿಗೆ ಹೋಗುವುದು ಅಂತ ಹೇಳಿದ್ರೆ ಅವನ ಆ ಮನಸ್ಸು ಅದು ಹೈಬರ್ನೇಟ್ ಸ್ಟೇಟ್ಗೆ ತಲುಪ್ತದೆ. ಆದ್ರೆ ಮಾತ್ರ ಶಿವಯೋಗವನ್ನು ಸಾಧನೆ ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆ ಅನುಭವ ಆಗುವಂಥದ್ದು. ಹಾಗಾಗಿ ಈ ಶಿವಯೋಗದಲ್ಲಿ, ಶಿವಪುರಾಣದಲ್ಲಿ, ಶಿವಜ್ಞಾನಬೋಧದಲ್ಲಿ 4 ಜನ ಆಚಾರ್ಯರು ಇರ್ತಾರೆ. ಅದೇ ರೀತಿಯಲ್ಲಿ 14,000 ಯೋಗಿಗಳಿದ್ದಾರೆ. ಈ ಯೋಗಿಗಳು ಸಮೂಹವಾಗಿ ಯಾರೆಲ್ಲ ಸಾಧನೆ ಮಾಡುತ್ತಾರೆ ಅವರಿಗೆಲ್ಲ ಸಹಾಯವನ್ನು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ಪ್ರಾಚೀನ ಕಾಲದ ವಾಗೀಶ ಮುನಿ, ಸುಂದರೇಶ್ವರರು ಅದೆಲ್ಲ ಒಂದೊಂದು ಸ್ಥಾನ. ಹಾಗಾಗಿ ಶಿವನು ಯಾವಾಗಲೂ ಸತ್ಯ ಮತ್ತು ಶಾಶ್ವತ ಹಾಗೂ ಸುಂದರನಾಗಿದ್ದಾನೆ. ಶಿವತತ್ವ ಅಂತ ಹೇಳೋದು ಸುಂದರವಾಗಿರ್ತದೆ. ಮಾನವ ನಿಜವಾಗಿ ಮಾನವನೇ ಹೋಗು ಮಾಯೆಯಲ್ಲಿ ಸಿಲುಕಿಕೊಳ್ಳುವುದಲ್ಲ. ಈಗ ಒಬ್ಬ ಕಂಬಳಿ ನೀರಿಗೆ ಹೋಗ್ತಾ ಉಂಟೊಂದು ನೀರಿಗೆ ಹಾರಿದಂತೆ. ನೀರಿಗೆ ಹಾರಿ ಕಂಬಳಿ ಹಿಡಿದುಕೊಂಡ, ಆದ್ರೆ ಏನಾಗಿರ್ತದೆ, ಅದು ಅವನು ನೀರಿಗೆ ಹಾರಿ ಹಿಡಿತದ್ದು ಕಂಬಳಿ ಅಲ್ಲ, ಅದರ ಬದಲಾಗಿ ಕರಡಿ ಆಗಿರ್ತದೆ. ಗುರು ಹೇಳ್ತಾನೆ ಬಿಡು ಕಂಬಳಿಯನ್ನು ಬಿಡು ಅಂತೇಳಿ, ಆದ್ರೆ ಶಿಷ್ಯ ಹೇಳ್ತಾನೆ ಕಂಬಳಿಯನ್ನು ನಾನು ಹಿಡ್ಕೊಂಡಿಲ್ಲ, ಅದು ನನ್ನನ್ನು ಹಿಡ್ಕೊಂಡಿದೆ ಅಂತ. ಅಂದ್ರೆ ಕರಡಿ ನನ್ನನ್ನು ಹಿಡ್ಕೊಂಡದ್ದು ಅಂತ ಹೇಳ್ತಾನೆ. ಹಾಗಾಗಿ ಈ ನಮ್ಮ ಅಜ್ಞಾನ ಯಾವ ಮಟ್ಟದಲ್ಲಿರ್ತದೆ ಅಂತ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಶಿವತತ್ವ ಮಾನವನು ಆಕರ್ಷಣೆ ಮಾಡ್ತದೆ. ಅದರಲ್ಲಿ ಆಸ್ಟ್ರಾಲಜಿ ಇದೆ, ಆಸ್ಟ್ರಾನಮಿ ಇದೆ, ಥರ್ಮೋಡೈನಾಮಿಕ್ಸ್ ಇದೆ. ಇದೆಲ್ಲವೂ ಸಂಬಂಧಿತವಾಗಿರುವಂತದ್ದು ಶಿವಯೋಗ. ಅಂದ್ರೆ ಶಿವ ಮ್ಯಾಟರ್, ಶಿವ ಅಂತ ಹೇಳುವಂತ ಮ್ಯಾಟರ್ ಆತ್ಮ ಆದಾಗ ಮಾತ್ರ ಯಾವಾಗಲೂ ಕೂಡ ಅದು ಸದಾ ಸಿದ್ಧ ಸ್ಥಿತಿ ಅಂತೇಳಿ, ಅಂದ್ರೆ ಸ್ಫಟಿಕದಂತಹ ಸ್ಥಿತಿ. ಬೇರೆ ಬೇರೆ ಶಿಶುನ ಇದಕ್ಕೆ ಅನುಸಾರವಾಗಿ ಬೇರೆ ಬೇರೆ ಬಣ್ಣದಿಂದ ಕೂಡಿರ್ತದೆ. ಸದಾ ಸಿದ್ಧ ಅಂದ್ರೆ ಏನು, 100% ಪ್ಯೂರ್. ಹಾಗೆ ವೇದಾಂತದಲ್ಲಿ ಆತ್ಮ ಅಂತ ಹೇಳುವಂಥದ್ದು ಓಂ ತತ್ಸತ್. ಆದ್ರೆ ಶೈವ ಸಿದ್ಧಾಂತದಲ್ಲಿ ಆ ಅಭಿಪ್ರಾಯ ಅಂತ ಹೇಳುವುದು ಸದಾ ಸಿದ್ಧ ಸ್ಥಿತಿಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅಂದ್ರೆ ಸದಾ ಪ್ರಶಾಂತತೆಯನ್ನು ಕಾಪಾಡುವಂತ ಆತ್ಮ ಪುನರ್ಜನ್ಮ ಕರ್ಮ ಬಂಧನದಲ್ಲಿದ್ದಾಗ ಮಾತ್ರ ಸಿಲುಕುವುದು. ಆದ್ರೆ ಅಸತ್ಯವನ್ನು ತಿಳಿಯುವಂತಹ ಸಮಯ ಬಂದಾಗ ಗುರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಿಷ್ಯನಲ್ಲಿರುವಂತಹ ಸಿಂಹದ ಮರಿ ಇದು ಕುರಿ ಮರಿಯ ಹಿಂಡಿನಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡಿಟ್ಟು ಹೇಗಿರ್ತದೆ, ಅದಕ್ಕೆ ಆ ಮರಿ ಗೊತ್ತಿರುವುದಿಲ್ಲ. ಅದು ಕುರಿಯ ಮುಂದೆಯಲ್ಲಿ ಮೇದುಕೊಂಡಿರುತ್ತದೆ, ಆಹಾರವನ್ನು ತಗೊಳ್ತಾ ಇರ್ತದೆ. ಅದಕ್ಕೆ ನೀನು ಸಿಂಹದ ಮರಿ ಅಂತ ಹೇಳುವಂತದ್ದು ಆ ಕೆಲಸ ಸಿಂಹವೇ ಮಾಡ್ಬೇಕಷ್ಟೆ. ಹಾಗೆ ಗುರು ಏನ್ ಮಾಡ್ತಾನೆ ಅಂದ್ರೆ ಆ ಆತ್ಮದ ವಿರಾಟ ಸ್ವರೂಪವನ್ನು ತಿಳಿಯುವಂತೆ ಮಾಡ್ತಾನೆ. ಗುರು ಶಿಷ್ಯ
ಶಿಷ್ಯನ ಜ್ಞಾನದ ಕಣ್ಣು ತೆರೀತಾನೆ. ಹಾಗಾಗಿ ಈ ಜ್ಞಾನದ ಕಣ್ಣು ತೆರೀಲಿಕ್ಕೆ ಇದರಲ್ಲಿ ದೀಕ್ಷೆ ಇದೆ, ನಯನ ದೀಕ್ಷೆ ಇದೆ, ಮತ್ತೆ ಥರ್ಡ್ ಐ ಆಕ್ಟಿವೇಶನ್ ದೀಕ್ಷೆ ಇದೆ. ಹಾಗೆ ಈ ದೀಕ್ಷೆಯನ್ನು ಕೊಟ್ಟಾಗ ಶಿಷ್ಯ ಏನಾಗ್ತಾನೆ, ಶಿಷ್ಯ ಗುರು ಆಗ್ತಾನೆ. ಶಿಷ್ಯ ಜೀವನದಲ್ಲಿ ಶಿಷ್ಯನಾಗಿ ಉಳಿದಿಲ್ಲ, ಅಂತಹ ಒಂದು ಉನ್ನತ ಸ್ಥಾನಕ್ಕೆ ಏರುವಂತಹ ಈ ಸಿದ್ಧಾಂತ ಇರುವುದು ಇದು ಶೈವ ಸಿದ್ಧಾಂತದ ಶಿವಜ್ಞಾನ ಬೋಧದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಯಾರಿಗೆ ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅವರು ನಮ್ಮ ಗುರುಗಳಾದಂತಹ ತಿರುಮೂಲ ಸಿದ್ಧರ ಪೀಠದ ಶಿವಯೋಗಿಯನ್ನು ಸಂಪರ್ಕಿಸಿ ತಮ್ಮ ತರಗತಿಯನ್ನು ನಿರ್ಣಯಿಸಿಕೊಳ್ಳಿ. ಕೆಳಗೆ ಫೋನ್ ನಂಬರ್ ಇದೆ. ನಮಸ್ಕಾರ.